BGMS. ನಾವು ಇವತ್ತು ಬಂದಿರೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇವತ್ತು ನಾವು ನೋಡ್ತಾ ಇರ್ಬೋದು ಬ್ರಿಡ್ಜ್ ಮೇಲೆ ಇದ್ದೀವಿ. ಸೊ ಎಲ್ಲ ಒಂದು ಏನೇನಿದೆ, ಸೊ ಸಿಗಂದೂರಿನಲ್ಲಿ ಚೌಡೇಶ್ವರಿ ದೇವಸ್ಥಾನ ಯಾವ ತರ ಇದೆ ಅನ್ನೋ ಒಂದು ನಾವು ಕೂಡ ನೋಡಿಲ್ಲ, ಬಟ್ ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಸೊ ಈ ವಿಡಿಯೋ ಮುಖಾಂತರ ನಿಮಗೂ ಕೂಡ ಪರಿಚಯ ಮಾಡಿಸ್ತೀವಿ. ಹಾಗೆ ನಮ್ಮ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವು ನಿಮ್ಮ ಫ್ಯಾಮಿಲಿ ಕುಟುಂಬ ಸಮೇತ ಮತ್ತೆ ಬನ್ನಿ ಇಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಈಗ ಬ್ರಿಡ್ಜ್ ಮೇಲೆ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಈ ಬ್ರಿಡ್ಜ್ ನ ಒಂದ್ಸಲ ನೀಟಾಗಿ ಎಲ್ಲ ತೋರಿಸ್ಬಿಡ್ತೀವಿ. ಹಾಗೆ ನೋಡಿ, ಸೊ ತುಂಬಾ ಚೆನ್ನಾಗಿ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನದಿ ಮಾತ್ರ. ಬ್ರಿಡ್ಜ್ ಮಾತ್ರ ಒಂದು ನ್ಯೂ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಒಂದು ನಿರ್ಮಾಣ ಆಗಿದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದನ್ನ ಕ್ಯಾಮ್ರಾದಲ್ಲಿ ನನ್ನ ಮೊಬೈಲ್ ಒಂದು ಕ್ಯಾಮ್ರಾ ಕ್ಲಿಯರಿಟಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಮಗೆ ಸ್ವಲ್ಪ ಇದಾಗ್ಬೋದು, ಬಟ್ ನಿಮಗೆ ನೋಡೋ ಒಂದು ದೃಶ್ಯಾವಳಿ ಐತಲ್ಲ, ಅದನ್ನ ನೋಡಕ್ಕೆ ಮಾತ್ರ ನಿಮ್ಗೆ ಯಾವುದೇ ರೀತಿನೂ ನಿಮಗೆ ಇದಾಗಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಕೊಟ್ರೆ ನಾವು ಎಲ್ಲಾ ಕಡೆ ಓಡಾಡಿ ಎಕ್ಸ್ಪ್ಲೋರ್ ಮಾಡಿ ತಿಳಿಸ್ತೀನಿ. ನಾನು ಹಿಂದಿನ ಒಂದು ವಿಡಿಯೋ ಎಲ್ಲ ಮಾಡಿದ್ದೀನಿ. ಸೊ ಆ ವಿಡಿಯೋಗಳು ಯಾವ ರೀಚ್ ಆಗ್ತಿಲ್ಲ. ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಸುಮ್ಮನೆ ಸೊ ನಿಮ್ಮ ಹೊಸದಾಗಿ ಮದುವೆ ಇರ್ಬೋದು, ಸೊ ಎಲ್ಲರೂ ಶ್ರೀ ಸಿಗಂದೂರು ಚೌಡೇಶ್ವರಿ ಅವರ ದೇವಾಲಯಕ್ಕೆ ಭೇಟಿ ನೀಡಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ. ಸೊ ಬನ್ನಿ ಹೋಗಿ ಅಮ್ಮನವರ ಆಶೀರ್ವಾದ ಪಡ್ಕೊಂಬರೋಣ.
ಟ್ರಾಫಿಕ್ ಇದೆ. ಸೊ ಇಲ್ಲೇ ಗಾಡಿನ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬೇಕಂತ ಅನಿಸ್ತಿದೆ ನನಗೆ. ಯಾಕಂದರೆ ತುಂಬ ಗಾಡಿಗಳಿದ್ದಾವೆ, ಮುಂದೆ ಹೋಗೋಕ್ಕಾಗ್ತಿಲ್ಲ. ನಡ್ಕೊಂಡೇ ಹೋಗೋಣ ಬನ್ನಿ. ಸೊ ಗಾಡಿಗಳಂತೂ ಭಯಂಕರ ಗಾಡಿಗಳು ಬಂದಿದ್ದಾವೆ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ ಇಲ್ಲಿ. ಸೊ ನೋಡೋಣ, ಇಲ್ಲೇ ಜಾಗ, ಇಲ್ಲೇ ಪಾರ್ಕಿಂಗ್ ಮಾಡಿಬಿಡೋದು. ಇಲ್ಲಿ ಪಾರ್ಕ್ ಮಾಡ್ಬಾ, ಇಲ್ಲಿ ಈ ಕಡೆ ಹಿಂಗಸ್ ಬಾ, ಈ ಕಡೆ ಬಾ, ಈ ಕಡೆ ತಾ ಗಾಡಿನ. ಕೂದಲೆಲ್ಲ ಟೋಪಿ ಹಾಕೊಂಡೆಲ್ಲ ಇದಾಗ್ಬಿಟ್ಟದವು. ಸೊ ತುಂಬ ರಶ್ ಇದೆ, ಹಾಗಾಗಿ ಏನಾಗುತ್ತೆ ಗೊತ್ತಿಲ್ಲ ಒಳಗಡೆ. ಸೊ ನಾವು ಚೌಡೇಶ್ವರಿ ದರ್ಶನಕ್ಕೆ ನಾವು ಈಗ ಕ್ಯೂ ನಿಂತಿದ್ದೀವಿ. ಇವಾಗ ದರ್ಶನ ಮಾಡ್ಕೊಂಬಿಟ್ಟು ಹೊರಗಡೆ ಬರ್ತೀವಿ. ಇವಾಗ ಅಲ್ಲಿವರೆಗೂ ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಪರ್ಮಿಷನ್ ಸಿಕ್ಕರೆ ನಾನು ಅಲ್ಲಿ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ಕ್ಷಮೆ ಇರಲಿ ಅಂತ ಆದಷ್ಟು ವಿಡಿಯೋನ ಕವರಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸೊ ಒಳಗಡೆ ಬಿಡಲಿಲ್ಲ, ಹಾಗಾಗಿ
ಕ್ಯಾಮ್ರಾ ಮತ್ತೆ ಮೊಬೈಲ್ಗಳು ಯಾವುದು ಎಲ್ಲ ನಿಷೇಧ ಅಂತ ಹೇಳಿದ್ರು. ಬಟ್ ನಮ್ಮ ಮೊಬೈಲ್ನ ವಿಡಿಯೋ ಮಾಡೋದಕ್ಕೆ ಅಂತ ಸ್ವಲ್ಪ ಪ್ರಯತ್ನ ಪಟ್ಟೆ. ಮೊಬೈಲ್ನ ಸ್ವಲ್ಪ ಕಸ್ಕೊಳಕ್ಕೆ ಸ್ವಲ್ಪ ಟ್ರೈ ಮಾಡಿದ್ರು. ಹಾಗಾಗಿ ಒಳಗಡೆ ದರ್ಶನ ಆಗಿರೋದನ್ನ, ಆಮೇಲೆ ದೇವಿಯನ್ನ, ಅಮ್ಮನವ್ರನ್ನ ತೋರ್ಸೋಕ್ಕಾಗಿಲ್ಲ. ಮತ್ತೆ ಹೊರಗಡೆ ಇದ್ದನ ಮಾತ್ರ ತೋರ್ಸ್ಬೇಕಾಗಿ ಬಂತು ನಿಮಗೆ. ಸೊ ಹಾಗಾಗಿ ಬೇಜಾರಾಗಬೇಡಿ. ಸೊ ನನಗೂ ಕೂಡ ತುಂಬ ಬೇಜಾರಾಗ್ತಿದೆ. ಓಕೆ, ಬನ್ನಿ. ಇವಾಗ ಇಲ್ಲಿ ಇದ್ದಂತ ಹೊರಗಡೆ ಜಾತ್ರೆ ಆಗಿರ್ಬೋದು, ದೇವಸ್ಥಾನ ಸುತ್ತಮುತ್ತ ಇರುವಂತ ಎಲ್ಲಾ ಜಾಗಗಳನ್ನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಹಾಗೆ ದರ್ಶನ ಮಾಡಿದ್ದಾಯ್ತು. ಈಗ ಹಂಗೆ ಕೆಳಗಡೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಪ್ರಸಾದಕ್ಕೋಸ್ಕರ ಇಲ್ಲಿ ಕ್ಯೂ ಹಚ್ಚಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳು ಸೊ ಇಲ್ಲಿ ಕ್ಯೂ ಹಚ್ಚಿ ಪ್ರಸಾದವನ್ನು ನಾವು ಕೂಡ ಸ್ವೀಕರಿಸ್ತೀವಿ. ಸೊ ಬನ್ನಿ.
ಸ್ವೀಕರಿಸೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.